ನೋಡಿ ಫ್ರೆಂಡ್ಸ್, ಭೈರವೇಶ್ವರ ಬೆಟ್ಟ ಹಂಗಿದೆ ನೋಡಿ. ನೀವು ಮಾಡಿದ್ದೀರಾ? ನನ್ನ ನಂಬರ್ ಯಾಕೆ ಕೊಡ್ರಿ? ನಮ್ಮ ಲೀಡ್ರು ಟಾಮ್ ಅಂಡ್ ಜೆರ್ರಿ ಟೀ ಶರ್ಟ್ ಹಾಕೋಣ ಅವ್ನು. ನಮ್ಮ ಲೀಡ್ರು ನೋಡಿ, ಅವ್ನು ನಡಿಗೆ ಸಖತ್ತಾಗಿದೆ ನೋಡಿ. ಆಹಾ, ಅದ್ಭುತ ಅದ್ಭುತ ಕಣ್ರಿ, ಅದ್ಭುತ ಅದ್ಭುತ. ಹೊಡೆದೋಗಿದೆ, ಏನು ಮಾಡೋಕ್ಕಾಗಲ್ಲ. ಮೇಂಟೆನ್ಸ್ ಇಲ್ಲ. ಇಷ್ಟು ದೂರ ಬರೋಕ್ಕಾಗುತ್ತಾ ಸರ್? ಪಾಪ ಅಷ್ಟೇ, ನೇಚರಲ್ಲಿ ಹೋಗೋದು ಅಷ್ಟೇ. ಏನು ಗುರು ನೋಡಿ. ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯ. ಪ್ರವಾಸಿಯಲ್ಲಿ ದೇವಾಲಯ ಒಳಗೆ ಪ್ರವೇಶಿಸುವ ಮುನ್ನ ನಿಮ್ಮ ಪಾದರಕ್ಷೆಯನ್ನು ಹೊರಗೆ ಬಿಟ್ಟು ಒಳಗೆ ಪ್ರವೇಶಿಸಿ. ಆಯಿತು. ಹಳೆಯ ಕಾಲದ್ದು ದೇವಸ್ಥಾನ. ಎಷ್ಟು ಚೆನ್ನಾಗಿ ಇತ್ತು. ಮೇಲಕ್ಕೆ ಬಂದು ಕಟ್ಟವ್ರಂದರೆ ಆಗಿನ ಕಾಲದಲ್ಲಿ ಎಷ್ಟು ಎಫರ್ಟ್ ಹಾಕಿರ್ಬೋದು. ಆ ಕಾಲದಲ್ಲಿ ಇಂಥ ದೇವಸ್ಥಾನ ಕಟ್ಟೋರು ಅಂದರೆ ಅದು ಇಷ್ಟು ಎತ್ತರಕ್ಕೆ. ಹಿಂಗೆ ನೋಡಿ, ಕೋಟೆ ಥರ ಇದೆ ನೋಡಿ. ಪಾಪ ಪುಣ್ಯ ಮಾಡಿದ್ವಿ ನಾವು ಈ ಥರ ಪ್ಲೇಸ್ ನೋಡೋಕ್ಕೆ ಅಲ್ವಾ? ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ಗುರು, ನೋಡ್ತಾ ಇದ್ರೆ. ಹುಡುಗನ ಫೋಟೋ ತೆಗಿಬೇಕಂತ. ಟೆಂಪಲ್ ಓಪನ್ ಆಗಿಲ್ಲಪ್ಪ? ಓ, ನಮ್ಮ ಫೋಟೋ ಯಾಕೆ? ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಮೆಟ್ಲ ಮೇಲಿಂದ ಬರ್ಬೋದು ಕೆಳಗಡೆಯಿಂದ, ಆದರೆ ಕಾರ್ ಬರುತ್ತೆ ಅಲ್ಲಿ. ಸೂಪರ್. ಎಂಥ ನೇಚರ್ ಗುರು, ಎಂಥ ಅದ್ಭುತ. ಅದ್ಭುತ ಅದ್ಭುತ ಅದ್ಭುತ. ಕರ್ನಾಟಕದಲ್ಲಿ ಸುಮಾರು ಜಾಗಗಳಿದೆ ಪ್ರವಾಸಿ ತಾಣಗಳು ನೋಡೋದು ನೋಡಿ. ಆಹಾ, ಸೂರ್ಯ ಫಳ ಫಳ ಹೊಡಿತಾವನಾಗಲಿ ಸೂರ್ಯ. ಏನು ಗೊತ್ತಾ, ಅಲ್ಲಿ ಯಾವುದೋ ಕ್ರಾಸಲ್ಲಿ ರೋಡ್ ರೆಡಿ ಮಾಡ್ತಾವ್ರೆ, ಸಿಮೆಂಟ್ ರೋಡು. ಇಲ್ಲ ಅಂದರೆ ನಾವು 13-14 ಕಿಲೋಮೀಟ್ರ್ ಸುತ್ಕೊಂಬರ್ಬೇಕು ನೋಡಿ. ಹೆಂಗಿದೆ ನೋಡಿ ಪಾ. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ. ಎಂಥ ಅರಣ್ಯ ಪ್ರದೇಶ. ಎಲ್ಲಾದರೂ ಉಂಟೆ ಈ ಥರದ್ದು ನೋಡಿ. ಇನ್ನು 1000 ವರ್ಷ ಹಳೇದಂತೆ ಟೆಂಪಲ್ಲು, ದೇವಸ್ಥಾನ. ಇಷ್ಟೊತ್ತು ಓಪನ್, ಮೋಸ್ಟ್ಲಿ 10 ಗಂಟೆ 11 ಗಂಟೆ ಮೇಲೆ ಓಪನ್ ಆಗ್ಬೋದು ಅಂತ ಅನಿಸುತ್ತೆ ನೋಡಿ. ಪಕ್ಷಿ ಸ್ವರ ಕೇಳಿಸ್ತಾ ಇದೆಯಾ? ಇಂಥ ಮರಗಳು, ಎಂಥ ಸಂಪತ್ತಿದೆ ಕರ್ನಾಟಕದಲ್ಲಿ. ಇತ್ತೀಚೆಗೆ ಎಲ್ಲ ಉಳಿಸ್ಕೊಂಬರ್ತಾಯಿದ್ದೀವಿ, ಅಂದರೆ ಕೆಲವೊಂದು ಮಾತ್ರ ಉಳ್ಸೋಕ್ಕಾಗ್ತಾಯಿಲ್ಲ. ಬರಬೇಕು ಫ್ರೆಂಡ್ಸ್, ಸ್ನೇಹಿತರೆ, ಬಂದು ಇಂಥ ಪ್ಲೇಸ್ ಎಲ್ಲ ನೋಡಬೇಕು.
ನೋಡಿದಾಗಲೇ ನಮಗೊಂದು ಕಣ್ಣಿಗೆ ಆನಂದ, ಮನಸ್ಸಿಗೆ ನೆಮ್ಮದಿ. ಎಲ್ಲ ಮರ್ತೋಗಿದ್ದೀವಿ. ಕೆಲಸ, ಬೆಂಗಳೂರು, ವಾಹನ ದಟ್ಟಣೆ, ಕಿರಿಕಿರಿ ಎಲ್ಲ ಮರ್ತೋಗಿ ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡವ್ರೆ, ಆದರೆ ಒಂದು ಶೌಚಾಲಯ ಸೌಲಭ್ಯ ಒಂದಿಲ್ಲ. ಎಲ್ಲ ಸಖತ್ತಾಗಿದೆ. ಇದೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಜಾಸ್ತಿ ಮಾಡ್ತಾರಂತೆ, ಯಾಕೆಂದರೆ ಯಾರ್ದು ಅಡಚಣೆ ಇರಲ್ಲ. ಸೊ ಹಂಗಾಗಿ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಜಾಸ್ತಿ ಮಾಡ್ತಾರಂತೆ ಇಲ್ಲಿ. ಪ್ಲೇಸು ಹಂಗೆ ಇದೆ, ಜಂಗುಳಿ ಜಾಸ್ತಿ ಇಲ್ಲ. ಹಂಗಾಗಿ ಚೆನ್ನಾಗಿ ಮಾಡ್ತಾರೆ. ಇಷ್ಟು ಬೆಟ್ಟದ ಮೇಲೆ ಹೆಂಗೆ ಕಲ್ಲಲ್ಲಿ ಎತ್ಕೊಂಬಂದರು ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು ಬೆಟ್ಟದ ಮೇಲೆ. ಆಗಿನ ಕಾಲದಲ್ಲೆಲ್ಲ ಬೆಟ್ಟದ ಮೇಲೇ ಜಾಸ್ತಿ ಇರ್ತಾಯಿತ್ತು ದೇವಸ್ಥಾನ. ನೋಡಿ ಎಂಥ ಮರಗಳ ಸಂಪತ್ತಿದೆ ನಮ್ಮಲ್ಲಿ. ಇದು ಇನ್ನೂ ಸ್ಟಾರ್ಟಿಂಗ್. ಇನ್ನೂ ಧರ್ಮಸ್ಥಳ, ಕುಕ್ಕೆ ಆ ಕಡೆ ಹೋದರೆ ಇನ್ನೂ ದಟ್ಟ ಅಭಯಾರಣ್ಯ, ದಟ್ಟವಾದ ಕಾಡು ಸಿಗುತ್ತೆ. ಒಂದೇನೆಂದರೆ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗೆಲ್ಲ ಸಿಮೆಂಟ್ ರೋಡ್ ಹಾಕ್ತಾವ್ರೆ. ಟಾರ್ ರೋಡ್ ಹಾಕಿದ್ರೆ ಹಾಳಾಗುತ್ತೆ ಅಂತ ಸಿಮೆಂಟ್ ರೋಡ್ಗಳೇ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಶಾರ್ಟ್ಕಟ್ ಇದೆ ಒಂದು ರೋಡು, ಅದೇನೋ ರೆಡಿ ಮಾಡ್ತಾಯಿದ್ದಾರಂತೆ. ಸೊ ಹಂಗಾಗಿ ನಾವು ಮಾಮೂಲಿ 11-13 ಕಿಲೋಮೀಟ್ರ್ ಸುತ್ಕೊಂಬಂದ್ವಿ. 2 ದಾರಿ ಇದೆ, ಕಾಲು ದಾರಿ ಇದೊಂದು. ನೋಡಿ ಈ ಕಡೆಯಿಂದ ಬರ್ಬೋದು ಹಂಗೆ. ಇನ್ನೊಂದು ಅಲ್ಲಿದೆ ಕಾಲು ದಾರಿ. ನೋಡಿ ನಮ್ಮ ಸ್ನೇಹಿತರು ಇದೆಲ್ಲ ಕೆಲಸ ಮಾಡೋರೆಲ್ಲ ಮಟನ್ ಕುರ್ಮಾ, ಚಾಪ್ಸು ಇವೆಲ್ಲ ತಿನ್ಕೊಂಡು ಊಟಕ್ಕೆ ಎಂಪೈರ್ ಒಳ್ಳೆ ಅಂಡಿ ಬಿರಿಯಾನಿ ತಿನ್ನೋಣ. ಏನು ಬಿರಿಯಾನಿ ತಿನ್ನಪ್ಪ ನೀನು. ಹಾಂ, ನಾನೇ ಮರ್ಯಾದೆ ಇಲ್ಲ ಅಲ್ಲಿ ನಿನಗೆ. ಅದಕ್ಕೆ ಇದೊಂದು ಕಾಲ್ದಾರಿ.